ನಮಸ್ಕಾರ ಸ್ನೇಹಿತರೆ, SMJ ಟಿವಿಗೆ ಸ್ವಾಗತ. 2026ರಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿವೆ. ಇದರ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಕೂಡ ಬೀಳುತ್ತಿದೆ. ಆದರೆ ವಿಶೇಷವಾಗಿ ಬುಧ ಮತ್ತು ಶುಕ್ರನ ಸಂಯೋಗದಿಂದ ಈ 5 ರಾಶಿಯವರಿಗೆ 2026ರಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹೌದು, 2026ರಲ್ಲಿ ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಗಮದಿಂದ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತಿದೆ. ಇದರ ಪರಿಣಾಮ ಈ 5 ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಶುಕ್ರನ ಅನುಗ್ರಹ ಲಭಿಸುತ್ತಿದೆ. ಹಾಗಾಗಿ ಈ 5 ರಾಶಿಯವರು 2026ರ ಆರಂಭದಲ್ಲಿ ಸಾಕಷ್ಟು ರೀತಿಯ ಅನುಕೂಲತೆಗಳು ಮತ್ತು ಪ್ರಗತಿಗಳನ್ನು ಸಾಧಿಸಬಹುದು. ಕೆಲವು ಗ್ರಹಗಳು ಸೇರಿದಾಗ ಮಾತ್ರ ಈ ರೀತಿಯ ಪ್ರಬಲ ಯೋಗಗಳು ಉಂಟಾಗುತ್ತೆ. ಇಂತಹ ಯೋಗಗಳನ್ನು ಉಂಟಾದಂತಹ ಸಮಯದಲ್ಲಿ ಆಯಾ ರಾಶಿಯ ಜನರು ಉತ್ತಮವಾದಂತಹ ಬದಲಾವಣೆಗಳನ್ನು ಅವಕಾಶಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಜೀವನದಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿಯನ್ನು ಸಾಧಿಸಬಹುದು. ಹಾಗಾದರೆ ಈ ಒಂದು 2026 ಯಾವ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ? ಬುಧ ಮತ್ತು ಶುಕ್ರನ ಸಂಯೋಗದಿಂದ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಯಾವ ರಾಶಿಯವರಿಗೆ ಲಭಿಸುತ್ತಿದೆ ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯ 2ನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತಿದೆ. ಇದರಿಂದ ವೃಷಭ ರಾಶಿಯವರು ವಿಶೇಷವಾದ ಪ್ರಯೋಜನವನ್ನು ಈ ಒಂದು ಸಂದರ್ಭದಲ್ಲಿ ಪಡೆಯಬಹುದು. ಶುಕ್ರ ಅಭಿವೃದ್ಧಿಯ ಸಂಕೇತ, ಆದರೆ ಬುಧ ಬುದ್ಧಿವಂತಿಕೆಯ ಸಂಕೇತ. ಹಾಗಾಗಿ ಅದೃಷ್ಟ ಮತ್ತು ಬುದ್ಧಿವಂತಿಕೆಯಿಂದ ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಈ ಒಂದು ಸಮಯದಲ್ಲಿ ವೃಷಭ ರಾಶಿಯ ಜನರು ಸಾಧಿಸಲಿದ್ದಾರೆ. ಇನ್ನು ಹೊಸದಾಗಿ ಹೂಡಿಕೆ ಮಾಡುವಂತಹ ಲಾಭವನ್ನು ಪಡೆಯುವಂತಹ ಅವಕಾಶಗಳು ಈ ಸಮಯದಲ್ಲಿ ಒದಗಿ ಬರುತ್ತವೆ. ಸಂಪತ್ತು ಸೌಕರ್ಯಗಳು ಹೆಚ್ಚಾಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಆ ಒಂದು ಸಮಸ್ಯೆಗಳನ್ನು ಕೂಡ ಈ ಒಂದು ಸಮಯದಲ್ಲಿ ಬಗೆಹರಿಸಿಕೊಳ್ಳಬಹುದು. ಕುಟುಂಬದಲ್ಲಿ ಅನ್ಯೋನ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ಹೊಸದಾಗಿ ಯಾವುದಾದರೂ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಈ ಒಂದು ಸಮಯದಲ್ಲಿ ಕಾರ್ಯರೂಪಕ್ಕೆ ತರಬಹುದು. 2026 ವೃಷಭ ರಾಶಿಯವರಿಗೆ ಸಾಕಷ್ಟು ಅವಕಾಶಗಳನ್ನು ಕೂಡ ನೀಡುತ್ತದೆ. ಇನ್ನು 2ನೇಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ಒಂದು ಲಕ್ಷ್ಮೀನಾರಾಯಣ ಯೋಗದ ಫಲಗಳು ಲಭಿಸುತ್ತಿವೆ. ಇದರಿಂದ ವೃತ್ತಿಪರ ಮತ್ತು ವ್ಯವಹಾರದಲ್ಲಿ ಉತ್ತಮವಾದ ಯಶಸ್ಸನ್ನು ಸಾಧಿಸಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗಳು ಕಂಡುಬರುತ್ತದೆ. ಇನ್ನು ಆರ್ಥಿಕವಾಗಿ ಲಾಭದಾಯಕ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೊಸದಾದ ವ್ಯವಹಾರಗಳನ್ನು ಸ್ಥಾಪಿಸಲು ಅಥವಾ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳಬಹುದು. ಈ ಹಿಂದೆ ನಿಂತಹ ಕೆಲಸಗಳು ಯೋಜನೆಗಳು ಕೂಡ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ಅಂದರೆ ಯಾವುದಾದ್ರು ಈ ಹಿಂದೆ ವ್ಯವಹಾರಗಳನ್ನ ಆರಂಭಿಸಿ ಅದೇನಾದರೂ ಮಧ್ಯಕ್ಕೆ ನಿಂತೋಗಿದ್ರೆ ಅಂತಹ ವ್ಯವಹಾರಗಳು ಈ ಒಂದು ಸಂದರ್ಭದಲ್ಲಿ ಕೈಗೂಡುತ್ತದೆ. ಇನ್ನು ದೀರ್ಘಕಾಲದ ಯೋಜನೆಗಳು ಕೂಡ ಈ ಒಂದು ಸಮಯದಲ್ಲಿ ಕಾರ್ಯರೂಪಕ್ಕೆ ಬರುತ್ತವೆ. ವ್ಯಾಪಾರಿ ಉದ್ಯಮಗಳಿಗೆ ಹೂಡಿಕೆಯ ಅವಕಾಶ ಸಿಗುತ್ತದೆ. ಈ ಹಿಂದೆ ಮಾಡಿದಂತಹ ಹೂಡಿಕೆಗಳಿಗೂ ಕೂಡ ಉತ್ತಮವಾದ ಲಾಭವನ್ನು ಈ ಒಂದು ಸಮಯದಲ್ಲಿ ಪಡೆಯಬಹುದು. ತುಲಾರಾಶಿಯವರ ಜೀವನ ಸಮೃದ್ಧಿಯಾಗಲಿದೆ. ಇನ್ನು ಲಕ್ಷ್ಮೀನಾರಾಯಣ ಯೋಗವನ್ನು ಪಡೆಯುತ್ತಿರುವ ರಾಶಿ ವೃಶ್ಚಿಕ ರಾಶಿ. ಹೌದು, ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಒಂದು ಲಕ್ಷ್ಮೀನಾರಾಯಣ ಯೋಗದ ಫಲಗಳು ಲಭಿಸುತ್ತಿವೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯ ಜನರು ದೊಡ್ಡ ಬದಲಾವಣೆಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸುತ್ತೀರಾ. ಜೀವನದಲ್ಲಿ ಆರ್ಥಿಕವಾಗಿ ಉತ್ತಮವಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ಇನ್ನು ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತವೆ. ಅನೇಕ ರೀತಿಯಲ್ಲಿ ಹಣದ ಆಗಮನವಾಗಲಿದೆ. ಅದು ಸಾಲವನ್ನು ನೀವು ಯಾರಿಗಾರು ಸಾಲ ಕೊಟ್ಟು ವಾಪಸ್ ಕೊಡದೇ ಇರೋರು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಆ ಒಂದು ಹಣವನ್ನು ತಂದುಕೊಡಬಹುದು. ಅಥವಾ ಈ ಹಿಂದೆ ಏನಾದರೂ ಯಾವುದಾದ್ರೂ ಒಂದು ಉದ್ಯಮಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಅಂತಹ ಹೂಡಿಕೆಯ ಲಾಭ ಈ ಒಂದು ಸಮಯದಲ್ಲಿ ನಿಮಗೆ ಲಭಿಸಬಹುದು. ವೃಶ್ಚಿಕ ರಾಶಿಯ ಜನರು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ಹೊಸ ಉದ್ಯಮವನ್ನು ಆರಂಭಿಸಬೇಕು ಅಂತ ಇದ್ದರೆ ಈ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಇರುವಂತಹವರಿಗೆ ವೃತ್ತಿಪರವಾಗಿ ಅನುಕೂಲತೆಗಳನ್ನು ನೀವು ಕಾಣಬಹುದು. ಈ ಹಿಂದೆ ಅನುಭವಿಸುತ್ತಿರುವಂತಹ ಸಾಕಷ್ಟು ಕಷ್ಟಗಳು ಈ ಒಂದು ಸಮಯದಲ್ಲಿ ದೂರವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯ ಜನರು ಏನಾದರೂ ಕೋರ್ಟ್ ವ್ಯವಹಾರಗಳಲ್ಲಿ ಸಿಗಾಕೊಂಡಿದ್ರೆ ಅಂತಹ ಒಂದು ಕೋರ್ಟ್ ವ್ಯವಹಾರಗಳು ಕೂಡ ಈ ಒಂದು ಸಮಯದಲ್ಲಿ ಬಗೆಹರಿಯುತ್ತದೆ. ಕೋರ್ಟಿನ
ತೀರ್ಪು ಕೂಡ ನಿಮ್ಮ ಪರವಾಗಿಯೇ ಆಗುತ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ 2026 ಸಾಕಷ್ಟು ರೀತಿಯ ಪ್ರಯೋಜನವನ್ನು ನೀಡುತ್ತೆ. ಇನ್ನು 4ನೆಯದಾಗಿ ಲಕ್ಷ್ಮೀನಾರಾಯಣ ಯೋಗದ ಅನುಕೂಲತೆಯನ್ನು ಪಡೆಯುತ್ತಿರುವ ಅದೃಷ್ಟದ ರಾಶಿ ಧನಸ್ಸು ರಾಶಿ. ಹೌದು, ಧನಸ್ಸು ರಾಶಿಯ 7ನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತಿದೆ. ಇದರಿಂದ ಧನಸ್ಸು ರಾಶಿಯವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಯಶಸ್ಸುಗಳು ಲಭಿಸುತ್ತವೆ. ವ್ಯಾಪಾರ ವ್ಯವಹಾರಗಳನ್ನು ಹೊಂದಿರುವವರು ತಮ್ಮ ವ್ಯಾಪಾರ ಅಭಿವೃದ್ಧಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಅವಕಾಶಗಳನ್ನು ಈ ಒಂದು ಸಂದರ್ಭದಲ್ಲಿ ಪಡಿಬಹುದು. ಹಾಗಾಗಿ ಧನಸ್ಸು ರಾಶಿಯವರು ಯಾವುದೇ ರೀತಿಯ ಒಳ್ಳೆಯ ಅವಕಾಶಗಳು ಸಿಕ್ಕರೂ ಕೂಡ ಅದನ್ನ ಬಿಡಬಾರ್ದು. ಬುದ್ಧಿವಂತಿಕೆಯಿಂದ ಅವಕಾಶಗಳನ್ನ ಬಳಸ್ಕೊಂಡಲ್ಲಿ ಇಷ್ಟು ದಿನಗಳು ಕಟ್ಟಂತಹ ಕಷ್ಟಗಳು ಈ ಸಮಯದಲ್ಲಿ ಬಗೆಹರಿಯುತ್ತವೆ. ನಿಮ್ಮ ಕಷ್ಟಗಳಿಗೆ ತಕ್ಕ ಪ್ರತಿಫಲ ಸಿಗುತ್ತದೆ. ಜೀವನದ ಯಶಸ್ಸಿಗಾಗಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಆತ್ಮವಿಶ್ವಾಸವು ಕೂಡ ಹೆಚ್ಚಾಗುತ್ತದೆ. ಬುಧನ ಅನುಗ್ರಹದಿಂದ ವ್ಯವಹಾರದಲ್ಲಿ ಚಾಣಾಕ್ಷತನ ತೋರುವಂತಹ ಅವಕಾಶಗಳು ಕೂಡ ನಿಮ್ಮನ್ನು ಸಿಗುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಯಾವುದೇ ರೀತಿಯ ಅವಕಾಶಗಳನ್ನು ಕೈಚೆಲ್ಲಬಾರ್ದು. ಇನ್ನು ಆರ್ಥಿಕವಾಗಿ ಸ್ಥಿರತೆಯನ್ನು ಕೂಡ ಈ ಒಂದು ಸಮಯದಲ್ಲಿ ನೀವು ಕಾಣಬಹುದು. ಹೊಸದಾಗಿ ಉದ್ಯಮವನ್ನು ಆರಂಭಿಸಬೇಕು ಅಂತ ಯೋಜನೆಯನ್ನು ಹೊಂದಿರುವ ಧನಸ್ಸು ರಾಶಿಯವರಿಗೆ ಈ ಒಂದು ಸಮಯ ಸಾಕಷ್ಟು ಅನುಕೂಲತೆಯನ್ನು ತರುತ್ತದೆ. 2026ರಲ್ಲಿ ನಿಮ್ಮ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತರಲು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಇನ್ನು ಈ ಹಿಂದೆ ಜೀವನದಲ್ಲಿ ಇದ್ದಂತಹ ಅಡೆತಡೆಗಳು ಕೂಡ ಈ ಒಂದು ಸಮಯದಲ್ಲಿ ದೂರವಾಗುತ್ತದೆ. ಹಾಗಾಗಿ ಧನಸ್ಸು ರಾಶಿಯವರು ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಫಲವಾಗಿ ತಮ್ಮನ್ನು ತಾವು ಬೆಳೆಸಿಕೊಳ್ಳುವಂತಹ, ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಅವಕಾಶಗಳನ್ನು ಪಡೆಯುತ್ತೀರಾ. ಆದಷ್ಟು ಮಹಾಲಕ್ಷ್ಮೀ ದೇವಿ ಮತ್ತು ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿಬಹುದು. ಧನಸ್ಸು ರಾಶಿಯವರಿಗೆ 2026 ಒಳ್ಳೆ ರೀತಿಯ ಅನುಕೂಲತೆಗಳನ್ನು ನೀಡುತ್ತದೆ. ಇನ್ನು ಕಡೆಯದಾಗಿ 5ನೇ ರಾಶಿ ಕುಂಭರಾಶಿ. ಕುಂಭರಾಶಿಯ 5ನೇ ಮನೆಯಲ್ಲಿ ಮಹಾಲಕ್ಷ್ಮಿ ನಾರಾಯಣ ಯೋಗ ರೂಪುಗೊಳ್ಳುತ್ತಿರುವುದರಿಂದ ಸಂಪತ್ತು ಮತ್ತು ಯಶಸ್ಸಿನ ಸಮಯ ಇದಾಗಿದೆ. ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಈ ಸಮಯದಲ್ಲಿ ಕಾಣಬಹುದು. ಇನ್ನು ಸ್ವಂತವಾಗಿ ವ್ಯವಹಾರ ಮತ್ತು ಉದ್ಯಮಗಳನ್ನು ನಡೆಸುತ್ತಿರುವವರಿಗೆ ಅದ್ಭುತವಾದ ಬೆಳವಣಿಗೆಯನ್ನು ಈ ಒಂದು ಸಮಯ ಸೂಚಿಸುತ್ತದೆ. ಇನ್ನು ಆರ್ಥಿಕವಾಗಿ ಸಾಕಷ್ಟು ಅನುಕೂಲತೆಗಳನ್ನು ಪಡೆಯುತ್ತೀರಾ. ವೈಯಕ್ತಿಕ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನು ನೀವು ಈ ಒಂದು ಸಮಯದಲ್ಲಿ ಬಗೆಹರಿಸಿಕೊಳ್ಳಬಹುದು. ಗಂಡ ಹೆಂಡತಿಯ ನಡುವಿನ ಸಂಬಂಧ ಉತ್ತಮಗೊಳ್ಳುತ್ತೆ. ಇನ್ನು ಕುಂಭರಾಶಿಯವರು ವೈವಾಹಿಕ ಜೀವನಕ್ಕೆ ಕಾಲಿಡುವಂತಹ ಎಲ್ಲ ಸಾಧ್ಯತೆ ಈ ಒಂದು 2026ರಲ್ಲಿ ಕಂಡುಬರುತ್ತೆ. ಕುಂಭರಾಶಿಯವರು ಏನಾದರೂ ಹೊಸದಾಗಿ ವ್ಯವಹಾರ ಮತ್ತು ಉದ್ಯಮವನ್ನು ಸಾಧಿಸಬೇಕು ಅಂದ್ಕೊಂಡಿದ್ರೆ ಅದು ಈ ಸಮಯ ಉತ್ತಮವಾಗಿರುತ್ತೆ. ಬುಧನ ಅನುಗ್ರಹದಿಂದ ನಿಮ್ಮ ಒಂದು ಬುದ್ಧಿವಂತಿಕೆ, ಚಾಣಾಕ್ಷತನವು ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ಯಾವುದಾದರೂ ಹೂಡಿಕೆಗಳನ್ನು ಮಾಡಿಕೊಳ್ಳುವಾಗ ಉತ್ತಮವಾದ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಕುಂಭರಾಶಿಯವರು ಏನಾದರೂ 2026ರಲ್ಲಿ ಸಿಗುವಂತಹ ಅವಕಾಶಗಳನ್ನು ಉತ್ತಮವಾಗಿ ಬಳಸ್ಕೊಂಡ್ರೆ ಸಾಕಷ್ಟು ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ತೀರಿ. ಇನ್ನು ಕೌಟುಂಬಿಕ ಜೀವನ ಮತ್ತು ವೈಯಕ್ತಿಕ ಜೀವನದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಕುಟುಂಬದಲ್ಲಿ ಏನಾದರೂ ಅಸಮಾಧಾನಗಳು ಇದ್ದರೂ ಕೂಡ ಅದು ಈ ಒಂದು ಸಮಯದಲ್ಲಿ ದೂರವಾಗುತ್ತೆ. ವೈಯಕ್ತಿಕ ಜೀವನ ನೆಮ್ಮದಿದಾಯಕವಾಗಿ ಇರುತ್ತೆ. 2026 ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೀಡುತ್ತೆ.